ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಧು ಎಲ್, ಸೇಫ್ IVF ಸೆಂಟರ್ ಶಿವಮೊಗ್ಗ. ಈಗ ಕಳೆದ ಸರಿ ನನ್ನ ವಿಡಿಯೋದಲ್ಲಿ PCOS ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ಟೀನೇಜ್ ಅಲ್ಲಿ ಹೇಳಿದ್ದೆ ನಾನು, ಇವಾಗ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಬರೋಣಂತೆ. ಈಗ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಬಂದಾಗ ಜನರಲಿ ಪೇಷಂಟ್ಸ್ ನಮ್ಮ ಹತ್ರ ಆಕ್ಚುಲಿ ಇನ್ಫರ್ಟಿಲಿಟಿ ಅಂತ ಹೇಳ್ಕೊಂಡು ಬರ್ತಾರೆ. ಬಟ್ ಐ ಡೋಂಟ್ ಕಾಲ್ ಇಟ್ ಆಸ್ ಅಬ್ಸಲ್ಯೂಟ್ ಇನ್ಫರ್ಟಿಲಿಟಿ, ಅದನ್ನ ಸಬ್ ಫರ್ಟಿಲಿಟಿ ಅಂತ ಕರೆಯೋಣ. ಯಾಕೆ ಅಂತ ಹೇಳ್ತೀನಿ. ಇದು ಒನ್ ಆಫ್ ದ ಈಸಿಲಿ ಟ್ರೀಟಬಲ್ ಕಂಡೀಷನ್. ನಾವು ಅತಿ ಸುಲಭವಾಗಿ ಟ್ರೀಟ್ಮೆಂಟ್ ಕೊಡಬಹುದಂತ ಒಂದು ಕಂಡೀಷನ್ PCOS ಅಲ್ಲಿ. ಸೊ ಇದು ಬಂದಾಗ ತಮ್ಗೆಲ್ಲ ಏನೇನ್ ಸಮಸ್ಯೆ ಆಗ್ತಾ ಇರುತ್ತೆ ಅಂತ. ಒಂದು, ಪೀರಿಯಡ್ಸ್ ತಿಂಗಳ ಕರೆಕ್ಟ್ ಆಗಿ ಆಗ್ತಿರೋದಿಲ್ಲ. ಅಂದ್ರೆ 2 ತಿಂಗಳಿಗೆ ಒಂದ್ಸರಿ, 3 ತಿಂಗಳಿಗೆ ಒಂದ್ಸರಿ ಆಗ್ತಾ ಇರುತ್ತೆ. ಅದನ್ನ ನಾವೇನ್ ಕರಿತೀವಿ, ಆಲಿಗೋಮೆನೋರಿಯಾ ಅಂತ ಕರಿತೀವಿ. ಎರಡನೇದೇನು, ಪೀರಿಯಡ್ಸ್ ಆದ್ರೂ ಕೂಡ ಸರಿಯಾಗಿ ಆಗ್ತಿರೋದಿಲ್ಲ, ಅಂದ್ರೆ ಇರ್ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ. ಇದಕ್ಕೆ ಕಾರಣ ಏನು, ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಇದರಲ್ಲಿ FSH, LH ಮತ್ತೆ ಟೆಸ್ಟೋಸ್ಟೆರಾನ್ ಅಂತ ಈ ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆಗಿ ಏನಾಗ್ತಾ ಇರುತ್ತೆ, ಮೊಟ್ಟೆ ಅಂದ್ರೆ ಲ್ಯೂಟಿನೈಸಿಂಗ್ ಹಾರ್ಮೋನ್ ಕರೆಕ್ಟ್ ಆಗಿ ರಿಲೀಸ್ ಆಗ್ತಿರೋದಿಲ್ಲ, ಬಿಡುಗಡೆ ಆಗ್ತಿರೋದಿಲ್ಲ. ಅವಾಗ ಓವ್ಯುಲೇಷನ್ ಕರೆಕ್ಟ್ ಆಗಿ ಆಗ್ತಿರೋದಿಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಬರೋಂತ ಬಹುತೇಕ ಪೇಷಂಟ್ಸ್ ಏನು ಅಂತಂದ್ರೆ, ಈಗ 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ಮುಟ್ಟಾದಾಗ ಯಾವಾಗ ಸೇರ್ಬೇಕು, ಯಾವಾಗ ಸೇರಿದ್ರೆ ಆಗತ್ತೆ ಅನ್ನೋದು ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ದಿಸ್ ಆಲಿಗೋಮೆನೋರಿಯಾ ಇಸ್ ಒಂದು ಪ್ರಾಬ್ಲಮ್. ಎರಡನೇದೇನು, ಅವ್ರು ನಮ್ಗೆ ಹೇಳಂತದ್ದು ವೆಯ್ಟ್ ಗೇನ್ ಆಗ್ತಾ ಇದೆ ನಾವು ಅಂತ. ನಾನ್ ಹೇಳ್ತೀನಿ, ನೀವು ಇರ್ರೆಗ್ಯುಲರ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್, ಅನ್ಹೆಲ್ದಿ ಫುಡ್ ಸ್ಟೈಲ್ ಇಂದ ವೆಯ್ಟ್ ಗೇನ್ ಆಗಿರೋದಕ್ಕೆ PCOS ತರ ಆಗ್ತಾ ಇದೆ ವಿನಃ ವೈಸ ವರ್ಸ ಇಸ್ ನಾಟ್ ಟ್ರೂ. ಸೊ ಹಾಗಾಗಿ ವೆಯ್ಟ್ ಗೇನ್ ಇಂದ PCOS ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಇರುತ್ತೆ. ಆಮೇಲೆ ಮುಖದ ತುಂಬಾ ಹೇರ್ಸ್ ಬಂದಿರುತ್ತೆ, ಅನ್ವಾಂಟೆಡ್ ಹೇರ್ಸ್, ಅದನ್ನ ಹರ್ಸೂಟಿಸಮ್ ಅಂತ ಕರಿತೀವಿ. ಸೆಕೆಂಡ್ ಥಿಂಗ್ ಇಸ್ ಏಕ್ನೆ, ಪಿಂಪಲ್ಸ್ ಆಗ್ತಾ, ಮೊಡವೆಗಳು ಆಗ್ತಾ ಹೋಗುತ್ತೆ. ಅದನ್ನು ಇದೆಲ್ಲ ದಿಸ್ ಇಸ್ ಆಲ್ ಸಿಂಪ್ಟಮ್ಸ್ ಆಫ್ PCOS ಅಂತ ಕರೆಯೋಣಂತೆ. ಸೆಕೆಂಡ್ ಥಿಂಗ್ ಇಸ್, ಅದಾದ್ಮೇಲೆ ಏನಾಗುತ್ತೆ, ಈ ತರ PCOS ಆದಾಗ ಅವರು ನನ್ನ ಹತ್ರ ಬಂದು ಫಸ್ಟ್ ಕೇಳಂತದ್ದು, ಡಾಕ್ಟ್ರೇ ಸುಮಾರು ವರ್ಷದಿಂದ ಟ್ರೈ ಮಾಡ್ತಾ ಇದೀವಿ, ಏನೇ ಮಾಡಿದ್ರು ಆಗ್ತಾ ಇಲ್ಲ, IVF ಮಾಡಿ ಅಂತ. IVF ಮಾಡೋಕ್ಕಿಂತ ಮುಂಚೆ 2 ವಿಷಯಗಳನ್ನ ನಾನು ಹೇಳ್ತೀನಿ. ಸೊ ಒಂದು, ಇದರಲ್ಲಿ ಕರೆಕ್ಟ್ ಆಗಿ ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೊಂಡು ಹೆಲ್ದಿ ವೆಯ್ಟ್ ನ ಮೇಂಟೈನ್ ಮಾಡಿದ್ರೆ ಖಂಡಿತ ಸೈಕಲ್ಸ್ ಆಗುತ್ತೆ. ನಾವು ಸುಮಾರು ಈಗ 7 years ಇಂದ ಇಲ್ಲಿಗೆ ನನ್ನ ಹತ್ರ ಬಂದಾಗ ಸುಮಾರು ಮೋರ್ ದೆನ್ 3000 PCOS ಕೇಸಸ್ ನ ಡೀಲ್ ಮಾಡಿದೀವಿ. ನಾವು ಈ 3000 PCOS ಕೇಸಲ್ಲಿ IVF ಮಾಡಿರೋಂಥ ಪ್ರಮಾಣ ಸುಮಾರು ಒಂದು 40-50 ಇರ್ಬೋದು. ಆದ್ರೆ ಉಳ್ಕೆದ ಎಲ್ಲರಿಗೂ ಕೂಡ ನಾವು ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂದಾನೆ ಅವರಿಗೆ ಗೈಡ್ ಮಾಡಿ ನ್ಯಾಚುರಲ್ ಕನ್ಸೆಪ್ಷನ್ ಆಗಿದೆ. ಒಂದು. ಎರಡನೇದೇನು, ಏನಕ್ಕೆ ಒಂದು ಹೆಲ್ದಿ ಲೈಫ್ ಸ್ಟೈಲ್, ಲಾಸ್ಟ್ ಟೈಮು ಅದ್ರ ಹಿಂದಿನ ವಿಡಿಯೋಸ್ ಅಲ್ಲೆಲ್ಲ ಹೇಳಿದ್ದೀನಿ ನಾನು, ಯಾವ ತರ ತಿನ್ಬೇಕು, ಯಾವ ತರ ಎಕ್ಸರ್ಸೈಸ್ ಮಾಡ್ಬೇಕು ಅಂತೆಲ್ಲ ಹೇಳಿದ್ದೀನಿ. ಇದಾದ್ಮೇಲೆ ಓವ್ಯುಲೇಷನ್ ಇಂಡಕ್ಷನ್, ಈ ಮೇಲ್ ಪಾರ್ಟ್ನರ್ಸ್ ಕೂಡ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಮೇಲ್ ಪಾರ್ಟ್ನರ್ಸ್ ಎಲ್ಲ ಚೆನ್ನಾಗಿತ್ತು ಅಂತಂದ್ರೆ ಖಂಡಿತ ನಿಮಗೆ ನ್ಯಾಚುರಲ್ ಸೈಕಲ್ ನ್ಯಾಚುರಲ್ ಆಗಿ ಕನ್ಸೀವ್ ಆಗಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೂರನೇದೇನು ವಿಷಯ ಅಂತಂದ್ರೆ, ಈಗ ಓವ್ಯುಲೇಷನ್ ಇಂಡಕ್ಷನ್ ಗೆ ನಾವು ಕ್ಲೋಮಿಫೆನ್ ಸಿಟ್ರೇಟ್ ಅಂತ ಕೊಡ್ತೀವಿ, ಅದಾದ್ಮೇಲೆ ಲೆಟ್ರೋಜಾಲ್ ಅಂತ ಕೊಡ್ತೀವಿ. ಅದೇ ಬಹುತೇಕ ಕಡೆ ಎಷ್ಟೋ ಸರಿ ಏನಾಗ್ತಾ ಇರುತ್ತೆ, ತುಂಬಾ ಮೊಟ್ಟೆಗಳಿರೋ ಕಾರಣ ಒಂದು ಮಾನೋಫಾಲಿಕ್ಯುಲರ್ ರೆಸ್ಪಾನ್ಸ್ ಅಂತ ಏನು ನಾವು ಇಂಟೆಂಟ್ ಮಾಡ್ತೀವಿ, ಒಂದೇ ಒಂದು ಮೊಟ್ಟೆಗಳು ಬಿಡುಗಡೆ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಅವಾಗ ಏನ್ ಮಾಡ್ತೀವಿ, ನಾವು ಗೊನಾಡೋಟ್ರೋಫಿನ್ಸ್ ಅಂತ ಒಂದು ಹಾರ್ಮೋನ್ಸ್ ನ ಕೊಡ್ತಾ ಹೋಗ್ತೀವಿ. ಅದನ್ನ ಡೈಲಿ ಕೊಡ್ಬೇಕಾಗತ್ತೆ. ಲೋ ಡೋಸ್ ಸ್ಟೆಪ್ ಅಪ್ ಪ್ರೋಟೋಕಾಲ್ ಅಂತ ಕರಿತೀವಿ. 75 ಯೂನಿಟ್ಸ್ ಕೊಡ್ತಾ ಹೋಗ್ತೀವಿ ರಿಕಾಂಬಿನೆಂಟ್ ಡ್ರಗ್ಸ್ ಆದ್ರೆ. ಅರ್ಥ ಆಯ್ತಾ? ಸೊ ಈಗ ಅದು ಮೊಟ್ಟೆಗಳು, ಸೊ ನೀವು ಅರೌಂಡ್ ಎಲ್ಲರಿಗೂ ಜನರಲಿ 13 to 14 ಡೇಸ್ ಬಿಡುಗಡೆ ಆದ್ರೆ ಮೊಟ್ಟೆಗಳು, ನಿಮಗೆ ಸಪೋಸ್ 25 ದಿನಕ್ಕೆ ಬಿಡುಗಡೆ ಆಗ್ಬೋದು, 26 ದಿನಕ್ಕೆ ಬಿಡುಗಡೆ ಆಗ್ಬೋದು. ಈ PCOS ಅಲ್ಲಿ ಗಾಬರಿ ಏನಿಲ್ಲ. ಎಲ್ಲರಿಗೂ 5 ಬೆರಳು ಒಟ್ಟಿಗೆ ಇಲ್ಲ, ಎಲ್ಲರಿಗೂ ಒಂದೇ ಸರಿ 13ನೇ ದಿನಕ್ಕೆ 14ನೇ ದಿನಕ್ಕೆ ಆಗ್ಲೇಬೇಕು ಅಂತ ಏನಿಲ್ಲ. ಸೊ ಹೀಗಾಗಿ ನಿಮಗೆ 25 ಡೇಸಿಗೆ ಆಗ್ಬೋದು, 26 ಡೇಸಿಗೆ ಮೊಟ್ಟೆಗಳು ಬರ್ಬೋದು, ಹೊಡಿಬಹುದು. ಸೊ ಈಗಾದಾಗ ಒಂದು, ಸೊ ಹಾಗಾಗಿ ಹಾರ್ಮೋನ್ಸ್ ಕೊಡ್ಬೇಕಾಗುತ್ತೆ. ಓವ್ಯುಲೇಷನ್ ಇಂಡಕ್ಷನ್ ಅಲ್ಲಿ ಬರೀ ಓರಲ್ ಡ್ರಗ್ಸ್ ಗೆ ರೆಸ್ಪಾನ್ಸ್ ಬರ್ದಲೇ ಇರ್ಬೋದು. ಸೊ ನಾವು ವಿ ಫರ್ದರ್ ಗೋ ಅಹೆಡ್ ವಿತ್ ರಿಕಾಂಬಿನೆಂಟ್ FSH ಡ್ರಗ್ಸ್, ಅಂದ್ರೆ ರಿಕಾಂಬಿನೆಂಟ್ ಗೊನಾಡೋಟ್ರೋಪಿನ್ಸ್. ಸುಮಾರು ಅದೇ 75 ಯೂನಿಟ್ಸ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಇದರಲ್ಲಿ 25-30% ಕ್ಲಿಯರ್ ಆಗಿ ಹೋಗ್ತಾರೆ, ನ್ಯಾಚುರಲ್ ಕನ್ಸೆಪ್ಷನ್ ಆಗಿ ಕ್ಲಿಯರ್ ಆಗಿ ಹೋಗ್ತಾರೆ. ಇದು ಕೂಡ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ನಾವು ಸಜೆಸ್ಟ್ ಮಾಡೋ ಅಂಥದ್ದು IUI ಅಂತ ಸಜೆಸ್ಟ್ ಮಾಡ್ತೀವಿ. ಇದು ಸ್ಟೆಪ್ ಆಗ್ಲಿಲ್ಲ ಅಂತಂದ್ರೆ
ಸುಮಾರು ಜನ ಬಂದು ನಮಗೆ ಡ್ರಿಲ್ಲಿಂಗ್ ಮಾಡಿ ಅಂತ ಬರ್ತಾರೆ. ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ. ನಮ್ಮ ಹಾಸ್ಪಿಟಲ್ ಈಗ ಕಳೆದ 7 ವರ್ಷಗಳಿಂದ ನಾನು ಡ್ರಿಲ್ಲಿಂಗ್ ಮಾಡಿ, ಅಂದ್ರೆ ಓವರೀಸ್ ನ ತೂತ ಮಾಡಿ, ಲ್ಯಾಪ್ರೋಸ್ಕೋಪಿ ಮುಖಾಂತರ ಓವರೀಸ್ ಅಲ್ಲಿ 4 ಹೋಲ್ ಮಾಡೋದೇ ಓವರಿಯನ್ ಡ್ರಿಲ್ಲಿಂಗ್ ಅಂತ, ಬೇರೆ ಏನು ಪ್ರೊಸೀಜರ್ ಇಲ್ಲ. ಇದರಲ್ಲಿ ಓವೇರಿಯನ್ ನ ಬಲ್ಕ್ ನ ಕಡಿಮೆ ಮಾಡಿ ಅದರಿಂದ ಬಿಡುಗಡೆ ಆಗಂತ ಹಾರ್ಮೋನ್ಸ್ ನ ಕಡಿಮೆ ಮಾಡುತ್ತೆ ಅಷ್ಟೇ. ನಾವೀಗ ಕಳೆದ 6 ರಿಂದ 7 ವರ್ಷದಲ್ಲಿ ನಾನು ಡ್ರಿಲ್ಲಿಂಗ್ ಮಾಡಿರೋದು ಪ್ರಮಾಣ 20 ರಿಂದ 22 ಕೇಸ್ ಎಣಿಸಿ ಹೆಸರು ಸಮೇತ ಕೊಡಬಲ್ಲೆ. ಇಷ್ಟೇ ಜನ ಕೊಟ್ಟಿರೋದು. ಅಂಡ್ ಐ ವಿಲ್ ಟೆಲ್ ಯು, ಈ 22 ಜನಕ್ಕೂ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದೆ ಆಮೇಲೆ. ಸೊ ಈ ಓವೇರಿಯನ್ ಡ್ರಿಲ್ಲಿಂಗ್ ಅಂದ್ರೆ ಏನು, ಇದನ್ನ ಯಾಕೆ ಹೇಳ್ತಿದೀನಿ ಅಂತಂದ್ರೆ, ಈ ನಿಮಗೆ ದುರ್ಬೀನ್ ಮುಖಾಂತರ ನಿಮ್ಮ ಅಂಡಾಶಯಗಳ ಮೇಲೆ 4-5 ತೂತ ಮಾಡಿದ್ರೆ ಪರವಾಗಿಲ್ಲ. ಸುಮಾರು ಕಡೆ ಏನ್ ಮಾಡ್ತಾರೆ, 4 ತೂತ ಮಾಡೋದಕ್ಕೆ ನಿಲ್ಸೋದಿಲ್ಲ. ಈ ಎಲೆಕ್ಟ್ರಿಕಲ್ ಕಾಟ್ರಿ ತಗೊಂಡು ಸುಮಾರು ಒಂದು 10-15 ಪಂಕ್ಚರ್ಸ್ ಮಾಡ್ಬಿಡ್ತಾರೆ. ಅದ್ರ ಎಫೆಕ್ಟ್ ಇವಾಗ ಗೊತ್ತಾಗೋದಿಲ್ಲ. ಅಂಡಾಶಯ ಇದರಿಂದ ಒಂದಕ್ಕೊಂದು ಅಂಟ್ಕೊಂಡು ಅಡೇಷನ್ಸ್ ಆಗ್ಬೋದು. ಇನ್ನೊಂದು 3-4 ವರ್ಷ ಅಥವಾ 10 ವರ್ಷ ಆದ್ಮೇಲೆ ನಿಮ್ದು ಮೊಟ್ಟೆಗಳ ಪ್ರಮಾಣನೇ ಕಂಪ್ಲೀಟ್ ಆಗಿ ಕಡಿಮೆ ಆಗೋಗ್ಬಿಡ್ಬೋದು. ಹಾಗಾಗಿ ನಾವೇನ್ ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ, ನೀವು ಡ್ರಿಲ್ಲಿಂಗ್ ಯಾವಾಗ ಮಾಡಿಸ್ಕೋಬೇಕು ಅಂತಂದ್ರೆ, ತುಂಬಾ ತುಂಬಾ ಕ್ರೌಡೆಡ್ PCOS ಅಂತ ಇದೆ ಅಂತ ಅದೊಂದು ಕಂಡೀಷನ್ ಅಲ್ಲಿ. ಅದಾದ್ಮೇಲೆ ನೀವು ಗೊನಾಡೋಟ್ರೋಫಿನ್ಸ್ ಅನ್ನ ಹಾರ್ಮೋನ್ಸ್ ನ ಬಂದು ಪದೇ ಫಾಲೋ ಅಪ್ ಮಾಡಕ್ ಆಗೋದಿಲ್ಲ, ರಿಮೋಟ್ ಏರಿಯಾಸ್ ಇಂದ ಬರ್ತಾ ಇದ್ದೀರಾ ಅಂತ ಅಂದಾಗ ಮಾತ್ರ ಈ ಓವೇರಿಯನ್ ಡ್ರಿಲ್ಲಿಂಗ್ ನ ಸಜೆಸ್ಟ್ ಮಾಡ್ತೀನಿ. ಸೊ ಹಾಗಾಗಿ ಒಂದು ಓವಲೇಷನ್ ಇಂಡಕ್ಷನ್ ವಿತ್ ಓರಲ್ ಡ್ರಗ್ಸ್, ಎರಡನೇದು ಓವಲೇಷನ್ ಇಂಡಕ್ಷನ್ ವಿತ್ ಗೊನಾಡೋಟ್ರೋಫಿನ್ಸ್. ಇದೆರಡು ಆಗ್ಲಿಲ್ಲ ಅಂತಂದ್ರೆ ಇದೆ ನಾವು ಓವೇರಿಯನ್ ಡ್ರಿಲ್ಲಿಂಗ್ ಅಂತ ಮಾಡಿ ಸುಮಾರು ಬಹುತೇಕರು ಕನ್ಸೀವ್ ಆಗ್ಬೋದು. ಅದಾದ್ಮೇಲೆ ಲಾಸ್ಟ್ ಆಪ್ಷನ್ ನೀವು IVF ಅಥವಾ ICSI ಅಂತ ಇಟ್ಕೊಳ್ಳಿ. ಏನು IVF, ಇದರಲ್ಲಿ ಸುಮಾರು ಜನ ಕೇಳ್ತಾ ಇರ್ತಾರೆ, ಈಗ ಸರ್ ನಮ್ಗೆ ತುಂಬಾ ಮೊಟ್ಟೆಗಳಿದೆ, ಆಗ್ತಾ ಇಲ್ಲ IVF ಮಾಡಿ ಅಂತ. ಈಗ 2 ವಿಷಯ ಹೇಳ್ತೀನಿ ಇದರಲ್ಲಿ. ಈ PCOS ಅಲ್ಲಿ ಎಷ್ಟೊಂದು ಮೊಟ್ಟೆಗಳ ತರ ಅನ್ಸುತ್ತೆ ನಮ್ಗೆ, ಸುಮಾರು ಮೊಟ್ಟೆಗಳು, ಬಟ್ ಅದೆಲ್ಲ ಹೈಪಾಕ್ಸಿಯಿಂದ ಅದು ಸರಿಯಾಗಿ ಹೆಲ್ದಿಯಾಗಿ ಡೆವಲಪ್ ಆಗಿರೋದಿಲ್ಲ. ನಾವು IVF ಮಾಡಿದಾಗ್ಲೂ ಕೂಡ ಮೊಟ್ಟೆಗಳನ್ನ ನಿಮ್ಮ ದೇಹದಿಂದ ಹೊರಗೆ ತೆಗೆದಾಗ್ಲೂ ಕೂಡ ಒಳ್ಳೆ ಕ್ವಾಲಿಟಿ ಮೊಟ್ಟೆಗಳು ಸಿಗೋದಿಲ್ಲ. ಆವಾಗ ದ ಕ್ವಾಲಿಟಿ ಪುವರ್ ಅಂತ ಹೇಳ್ತೀವಿ. ಸೊ ಇವಾಗ ಗಾಬರಿ ಆಗಂತ ಅವಶ್ಯಕತೆ ಏನಿಲ್ಲ. ತಿಂಗಳ ಈ ಮೊಟ್ಟೆಗಳ ಪೂಲ್ ಚೇಂಜ್ ಆಗ್ತಾ ಇರುತ್ತೆ. ಈ ತಿಂಗಳು ಇದ್ದಿದ್ ಪೂಲು ಮುಂದಿನ ತಿಂಗಳು ಇರೋದಿಲ್ಲ. ಸುಮಾರು ಜನ ನನ್ನ ಹತ್ರ ಬರ್ತಾರೆ, ಸರ್ ನಾವು PCOS ಅಂತ IVF ಮಾಡಿಸ್ಕೊಂಡ್ವಿ, ಮೊಟ್ಟೆಗಳು ತೆಗೆದಿರು, ಪುವರ್ ಕ್ವಾಲಿಟಿ ಅಂತ ಹೇಳಿದ್ರು, ಕ್ವಾಲಿಟಿ ಆಫ್ ಬ್ಲಾಸ್ಟೋಸಿಸ್ಟ್ ಚೆನ್ನಾಗಿ ಬರ್ಲಿಲ್ಲ ಅಂತ. ದಯವಿಟ್ಟು ತಕ್ಷಣ ಡೋನರ್ ಎಗ್ಸ್ ಗೆ ಒಪ್ಕೋಬೇಡಿ. ದಯವಿಟ್ಟು ಡೋನರ್ ಎಗ್ಸ್ ನ ಮಾಡೋ ಅವಶ್ಯಕತೆ ಇಲ್ಲ. 1 ಸರಿ ಅಲ್ಲ 2 ಸರಿ ಟ್ರೈ ಮಾಡ್ಬೋದು. ಯಾಕಂದ್ರೆ ಇವತ್ತಿದ್ದ ಪೂಲ್ ಆಫ್ ಎಗ್ಸ್ ಮುಂದಿನ ತಿಂಗಳಿಗೆ ಇರೋದಿಲ್ಲ. ಹಾಗಾಗಿ ನಿಮ್ದೇ ಇದರಲ್ಲಿ ಸ್ವಂತ ಮೊಟ್ಟೆಯಲ್ಲಿ ಕೂಡ IVF ಮಾಡತ್ತೆ. ಎಷ್ಟೋ ಸುಮಾರು ಕೇಸ್ಗಳ ನಂತರ ಬಂದಿವೆ, ಅವ್ರಿಗೆ ಆಗಿವೆ. ಆದ್ರಿಂದ ನಿಮಗೆ ಧೈರ್ಯ ತುಂಬ್ತಾ ಇದೀನಿ. ಸೊ ಹಾಗಾಗಿ ಲಾಸ್ಟ್ ಆಪ್ಷನ್ IVF ಅಂತ ಇಟ್ಕೊಳ್ಳಿ. ಸೊ ಈ PCOS ಜರ್ನಿಲಿ ನಿಮಗೆ ಒಳ್ಳೇದಾಗ್ಲಿ. ಎಲ್ಲರಿಗೂ ನಮಸ್ಕಾರ.